ಇವತ್ತಿನ ವಿಶೇಷ ಕೇವಲ ಒಂದೇ ನಿಮಿಷದಲ್ಲಿ ಹುರ್ಗಡ್ಲೆ ಚಟ್ನಿ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಚಟ್ನಿ ರೆಸಿಪಿ ಅಂದ್ರೆ ಈಸಿನೇ, ಆದ್ರೆ ರುಚಿಯಾಗಿ ಮಾಡ್ಬೇಕಂದ್ರೆ ಖಂಡಿತ ಕೆಲವೊಂದು ಟಿಪ್ಸ್ ನ ಫಾಲೋ ಮಾಡಿದ್ರೆ ಈಸಿಯಾಗಿ ಯಾರು ಬೇಕಾದ್ರೂ ಮಾಡ್ಕೋಬಹುದು. ಸೊ ಇದು ಎಲ್ಲಾ ತರ ಬ್ರೇಕ್ಫಾಸ್ಟ್ ವೆರೈಟಿ ಆಫ್ ರೈಸ್ಗೆ ಎಲ್ಲದಕ್ಕೂ ಸೂಪರ್ ಆಗಿ ಕೂಡ ಇರುತ್ತೆ, ಹಾಗೆ ಕಾಂಬಿನೇಷನ್ ಕೂಡ ಸಖತ್ತಾಗಿ ಕೂಡ ಇರುತ್ತೆ. ಎಷ್ಟೋ ವೆರೈಟಿ ಚಟ್ನಿ ಟ್ರೈ ಮಾಡಿದ್ದೀನಿ, ಅದ್ರಲ್ಲೂ ಈ ಚಟ್ನಿ ಟ್ರೈ ಮಾಡಿ ನೋಡಿ ಕಳ್ದೆ ಹೋಗ್ತಿರೋ ಟೇಸ್ಟ್ಗೆ. ಸೊ ಖಂಡಿತ ಮಾಡುವುದು ಸುಲಭನೇ. ಸೊ ಈ ರೆಸಿಪಿ ಟ್ರೈ ಮಾಡಿ ನೋಡಿ, ಯಾವ ರೀತಿ ಬಂತು ಅಂತ ಮರಿತನೆ ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ. ಬನ್ನಿ ಇವಾಗ ಈ ಹುರ್ಗಡ್ಲೆ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಮೊದಲಿಗೆ ಗ್ಯಾಸ್ ಅನ್ ಮಾಡಿ ಒಂದು ಪ್ಯಾನ್ ನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಪ್ಯಾನ್ ಬಿಸಿಯಾಗಿದ ನಂತರ ಒಂದ್ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋಬೇಕು. ಜಾಸ್ತಿ ಏನು ಎಣ್ಣೆ ಬೇಕಾಗಿರಲ್ಲ ಈ ಚಟ್ನಿಗೆ, 1 ರಿಂದ 2 ಟೇಬಲ್ ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ. ಎಣ್ಣೆ ಬಿಸಿಯಾಗಿದ ನಂತರ ಖಾರಕ್ಕೆ ಅನುಗುಣವಾಗಿ ನಾನಿಲ್ಲಿ ಒಂದ್ 4 ರಿಂದ 5 ಹಸಿಮೆಣಸಿನಕಾಯಿನ ನೀಟಾಗಿ ವಾಶ್ ಮಾಡಿ ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿ ಹಾಕೋಬೇಕಾಗತ್ತೆ. ಹಾಗೇನೆ ಹಾಕ್ಬಿಟ್ರೆ ಸಿಡಿದ್ ಬಿಡುತ್ತೆ. ನೋಡಿ, ಮಧ್ಯಕ್ಕೆ ಕಟ್ ಮಾಡ್ಕೊಂಡು ಸ್ವಲ್ಪ ಲೈಟ್ ಆಗಿ ಬಿಸಿ ಮಾಡ್ಕೊಂಡ್ರೆ ಸಾಕು. ಇವಾಗ ಗ್ಯಾಸ್ ಅನ್ನ ಆಫ್ ಮಾಡಿ ಇದು ಕಂಪ್ಲೀಟ್ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಇವಾಗ ಒಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಹುರ್ಗಡ್ಲೆನ ಹಾಕೊಳ್ತಾ ಇದೀನಿ. ಇವಾಗ ಅದೇ ಕಪ್ ಅಳತೆಯಲ್ಲಿ ಒಂದ್ ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ಪೀಸ್ ಅನ್ನ ಕಟ್ ಮಾಡಿ ಹಾಕೊಳ್ತಾ ಇದೀನಿ. ತುರ್ದ್ಬಿಟ್ ಬೇಕಾದ್ರೆ ನೀವು ಹಾಕೋಬಹುದು, ಇಲ್ಲಾಂದ್ರೆ ಈ ರೀತಿ ಕಟ್ ಮಾಡಿ ಬೇಕಾದ್ರೆ ಹಾಕೊಳ್ಳಿ. ಗೋಲಿ ಗಾತ್ರ ಆಗೋಷ್ಟು ಹುಣಸೆ ಹಣ್ಣನ್ನ ಸೇರಿಸ್ಕೊಳ್ಳೋಣ. ನೋಡಿ, ಇವಾಗ ಕಂಪ್ಲೀಟ್ ಆಗಿ ನಾವು ಫ್ರೈ ಮಾಡ್ಕೊಂಡಿರುವಂತಹ ಹಸಿಮೆಣಸಿನಕಾಯಿ ತಣ್ಣಗಾಗಿದೆ. ಇವಾಗ ಎಣ್ಣೆ ಸಮೇತನು ಕೂಡ ನಾವು ಹಾಕೋಬೇಕಾಗುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಸ್ವಲ್ಪ ನೀರನ್ನ ಹಾಕಿ ಇವಾಗ ರುಬ್ಕೋಬೇಕಾಗುತ್ತೆ. ಇಷ್ಟೇ ಎಲ್ಲ, ಮೇನ್ ಇಂಪಾರ್ಟೆಂಟ್ ಲಾಸ್ಟ್ ಅಲ್ಲಿ ತೋರಿಸ್ತೀನಿ. ನೋಡಿ, ಇವಾಗ ಇದನ್ನ ನುಣ್ಣಗೆ ರುಬ್ಕೊಂಡ್ ಬರೋಣ. ನೋಡಿ, ಇವಾಗ ನುಣ್ಣಗೆ ರುಬ್ಕೊಂಡು ಕೂಡ ಬಂದಿದ್ದೀನಿ. ಇವಾಗ ಲಾಸ್ಟ್ ಮೇನ್ ಬಂದು ಇದೇನೆ, ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಒಂದ್ ಅರ್ಧ ಇಡೀ ಮುಷ್ಟಿ ಆಗೋಷ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದೀನಿ. ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಕೂಡ ಇನ್ನು ಸಖತ್ತಾಗಿ ಕೂಡ ಇರುತ್ತೆ. ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ ನಂತರ ಜಾಸ್ತಿ ಏನು ಇದನ್ನ ರುಬ್ಬೋದೇನು ಬೇಕಾಗಿರಲ್ಲ. ಒಂದ್ 3 ರಿಂದ 4 ನಿಮಿಷ ರುಬ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇವಾಗ ಫೈನಲ್ ಆಗಿ ಹೋಟೆಲ್ಗಳಲ್ಲಿ ಮಾಡುವಂತಹ ಹುರ್ಗಡ್ಲೆ ಚಟ್ನಿ ರೆಡಿಯಾಗಿದೆ. ಇದನ್ನ ಬಿಸಿ ಬಿಸಿ ಇಡ್ಲಿ ಜೊತೆಗೆ ಸರ್ವ್ ಮಾಡ್ಕೊಂಡು ತಿನ್ಬೋದು. ಈ ಚಟ್ನಿ ಜಾಸ್ತಿ ಗಟ್ಟಿಯಾಗಿದ್ರೆ ಚೆನ್ನಾಗಿರಲ್ಲ. ನೀರು ಸ್ವಲ್ಪ ಕ್ವಾಂಟಿಟಿ ನೋಡ್ಕೊಂಡು, ಥಿಕ್ನೆಸ್ ನೋಡ್ಕೊಂಡು ಕಲಿಸ್ಕೊಡಿ. ಸ್ವಲ್ಪ ತೆಳುವಾಗಿದ್ರೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ನಾನು ಜಾರು ತೊಳೆದಿರುವ ನೀರನ್ನ ಮತ್ತೆ ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ತುಂಬಾನೇ ಪರ್ಫೆಕ್ಟ್ ಆಗಿ ಹುರ್ಗಡ್ಲೆ ಚಟ್ನಿ ರೆಡಿಯಾಗಿದೆ. ಕೇವಲ ಒಂದೇ ನಿಮಿಷದಲ್ಲಿ ಹುರ್ಗಡ್ಲೆ ಚಟ್ನಿನ ಹೋಟೆಲ್ಗಳಲ್ಲಿ ಯಾವ ರೀತಿ ಮಾಡ್ತಿರೋ ಸೇಮ್ ಟು ಸೇಮ್ ಮೆಥಡ್ ಅಲ್ಲಿ ನಾನು ಹೇಳ್ಕೊಟ್ಟ ವಿಧಾನದಲ್ಲಿ ನೀವು ಕೂಡ ಇವತ್ತೇ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ಚಟ್ನಿ ಮಾಡ್ತೀನಿ ನೋಡಿದ್ರೆ ಟೇಸ್ಟ್ ಅಂತಲ್ಲಿ ಕಳ್ದೆ ಹೋಗ್ತೀರಾ, ಅಷ್ಟು ಟೇಸ್ಟ್ ಸಖತ್ತಾಗಿ ಕೂಡ ಇರುತ್ತೆ. ಈ ರೆಸಿಪಿ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸಿಗೂ ಶೇರ್ ಮಾಡಿ. ಹಾಗೇನೆ ಮರಿತೇನೆ ನಾಗುಮಹಿ ಕುಕಿಂಗ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.